ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಈಗಾಗಲೇ ಮತದಾರರ ವಿಶೇಷ ಸಮಗ್ರ ಪರೀಕ್ಷಣೆ ಪ್ರಾರಂಭವಾಗಿದೆ. ಜೂನ್ 30ರಿಂದ ಆಗಸ್ಟ್ 8ರವರೆಗೆ ಈ BLOಗಳು ಮನೆ ಮನೆ ಭೇಟಿ ನೀಡಿ ತಮಗೆ ಎನಿಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ. ಈ ಎನಿಮರೇಷನ್ ಫಾರ್ಮ್ನ 3 ಪಾರ್ಟ್ ಇದೆ. ಅದರಲ್ಲಿ ತಾವು ಸ್ಪಷ್ಟವಾಗಿ ನಿಧಾನವಾಗಿ ತಿಳ್ಕೊಂಡು ಫಾರ್ಮನ್ನು ಭರ್ತಿ ಮಾಡಬೇಕಾಗತ್ತೆ. ಅದಕ್ಕೆ ತಾವು ಯಾವುದೇ ರೀತಿ ತಪ್ಪುಗಳನ್ನು ಮಾಡದಂತೆ ಒಂದು ಜೆರಾಕ್ಸ್ ಪ್ರತಿಯನ್ನು ಮಾಡಿಕೊಳ್ಳಿ. ಅದರಲ್ಲಿ 3 ಪಾರ್ಟ್ ಅಂದರೆ 2002ರಲ್ಲಿ ತಮ್ಮ ಹೆಸರು ಅಲ್ಲಿ ಮತದಾರ ಪಟ್ಟಿಯಲ್ಲಿದ್ದಾಗ ಮಾತ್ರ ಒಂದನೇ ಪಾರ್ಟ್ ನಿಮ್ಮ ಏನು ಎನಿಮರೇಷನ್ ಫಾರ್ಮ್ ತಾವು ಹಿಡ್ಕೊಂಡಿದ್ದಾರೆ ತಮ್ಮ ಎಡಗಡೆ ಪಾರ್ಟಲ್ಲಿ ಫಸ್ಟ್ ಪಾರ್ಟಲ್ಲಿ 2002ರಲ್ಲಿ ಇದ್ದಂತೆ ತಾವು ತುಂಬಬೇಕು. ಅದೇ ತೆರನಾಗಿ ಬಲಗಡೆ 2ನೇ ಪಾರ್ಟಲ್ಲಿ ನಿಮ್ಮ ಒಂದು 2002ರ ಮತದಾರ ಪಟ್ಟಿಯಲ್ಲಿ ತಾವು ಇರಲಿಲ್ಲ ಅಂದರೆ ತಮ್ಮ ತಂದೆ ತಾಯಿ ಪೋಷಕರೊಂದಿಗೆ ಮ್ಯಾಪಿಂಗ್ ಮಾಡಿಸಿ ಅವರ ಒಂದು ಹೆಸರನ್ನು ಭರ್ತಿ ಮಾಡಿ ಅವರ ಒಂದು ಹೆಸರಿನ ಮೇರೆಗೆ ನಿಮ್ಮ ಹೊಸದಾಗಿ ತಮ್ಮ ವೋಟರ್ ಲಿಸ್ಟಲ್ಲಿ ತಮ್ಮ ಹೆಸರು ನೋಂದಾಯಿಸ್ಬೋದು. ಹೀಗಾಗಿ ತಾವು 3 ಪಾರ್ಟ್ನಲ್ಲಿ ಏನಿದೆ ಅಂದರೆ ಕಾಮನ್ ಆಗಿ 1ನೇ ಪಾರ್ಟಲ್ಲಿ ಏನು ತಾವು ತುಂಬಿರ್ತಾರೆ 3ನೇ ಪಾರ್ಟಲ್ಲಿ ತಮ್ಮ ಆಧಾರ್ ಸಂಖ್ಯೆ ಮತ್ತು ತಮ್ಮದು ಮೊಬೈಲ್ ಸಂಖ್ಯೆ ಇವನ್ನೆಲ್ಲ ಭರ್ತಿ ಮಾಡಬೇಕಾಗತ್ತೆ. 2ನೇ ಪಾರ್ಟಲ್ಲೂ ತಾವು ಏನು ತುಂಬಿದರೆ ಅದೇ ರೀತಿ 3ನೇ ಪಾರ್ಟಲ್ಲೂ ತಾವು ತುಂಬಬೇಕಾಗತ್ತೆ. ಮುಖ್ಯವಾಗಿ ಏನು ಈಗಾಗಲೇ ನಮ್ಮ ಜೂನ್ 30ರಿಂದ ಏನು ಪ್ರಾರಂಭವಾಗಿದೆ, ಮೊನ್ನೆ ಏನಾಗಿತ್ತು ಜುಲೈ 29ಕ್ಕೆ ಕೊನೆ ದಿನಕ್ಕೆ ಹೇಳಿದ್ರು. ಆದರೆ ಮತ್ತೆ ನಮ್ಮ ಚುನಾವಣಾ ಆಯೋಗ ಆಗಸ್ಟ್ 8ರಂದು ನಮಗೆ ತಾರೀಕು ವಿಸ್ತರಣೆ ಮಾಡಿದೆ. ಅದಕ್ಕಾಗಿ ತಾವು ನಿಧಾನವಾಗಿ ಈ ಫಾರಮ್ನೆಲ್ಲ ಭರ್ತಿ ಮಾಡಿ ತಮ್ಮ BLOಗೆ ಸಬ್ಮಿಟ್ ಮಾಡಬೇಕು. BLOಗಳು ಈಗಾಗಲೇ ಮನೆಗೆ ಬರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕೂಲಂಕುಷವಾಗಿ ಭರ್ತಿ ಮಾಡಿದ ಫಾರಮ್ನ ತಾವು ಕೊಡಿ. ಮತ್ತು ಈಗಾಗಲೇ 18 ವರ್ಷ ಯಾರು ತುಂಬಿದ್ದಾರೆ ಅವರು ಕೂಡ ಫಾರಮ್ ನಂಬರ್ 6ನಲ್ಲಿ ಆನ್ಲೈನ್ದಲ್ಲಿ ತಮ್ಮ ಒಂದು 2002ರ ತಮ್ಮ ತಂದೆ ಪೋಷಕರೊಂದಿಗೆ ತಾವು ಹೆಸರನ್ನ ನೋಂದಾಯಿಸ್ಕೊಳ್ಬಹುದಾಗಿದೆ. ಮತ್ತು ಈಗಾಗಲೇ 18 ವರ್ಷ ಆಗಿ ತಮ್ಮದು ವೋಟರ್ ಕಾರ್ಡ್ ಇದ್ದರೆ ನೀವು ಕೂಡ ಎನಿಮರೇಷನ್ ಫಾರ್ಮ್ನ ಭರ್ತಿ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ತಾವು ಇದಕ್ಕೆ ತಮ್ಮ ತಂದೆ ತಾಯಿಗಳ ಪೋಷಕರ ಒಂದು ಮ್ಯಾಪಿಂಗ್ನ ಮಾಡಿಸಿ ಕೊಡಬೇಕಾಗತ್ತೆ. ಈಗಾಗಲೇ ನಾನು ಕೂಡ ನಮ್ಮ ಏನು ಲಿಂಕ್ನಲ್ಲಿ ತಮ್ಮ ಒಂದು ಎಲ್ಲ 2000 ವೋಟರ್ ಯಾವ ರೀತಿ ನೋಡಬೇಕನ್ನತಕ್ಕಂಥ ವಿಷಯನ ಕೊಟ್ಟಿದ್ದೇನೆ. ಅದರಲ್ಲಿ ತಾವು eca.gov.in ಅದರಲ್ಲೂ ಹೋಗ್ಬೋದು, co.karnataka.gov.in ಅದರಲ್ಲೂ ತಾವು ನೋಡ್ಬೋದು, ಮತ್ತು eca.gov.in ಅದರಲ್ಲೂ ಹೋಗಿ ತಾವು 2002ರ ಫಾರ್ಮ್ನ ಎನಿಮರೇಷನ್ ಫಾರ್ಮ್ ತುಂಬಬೇಕಾದ್ರೆ ತಮ್ಮ ವೋಟರ್ ಲಿಸ್ಟ್ನ ನೋಡ್ಬೋದಾಗಿದೆ. ಮತ್ತು ಅದೇ ತೆರನಾಗಿ ತಮಗೆ ಏನು ಮಾಹಿತಿಗಳು ಬೇಕಾದರೆ BLO ಮಾಹಿತಿಗಳು ಬೇಕಾದರೂ ಕೂಡ ಸಂಪೂರ್ಣ ಇದರಲ್ಲಿ ಕೊಡಲಾಗಿದೆ. ತಾವು ಎಲ್ಲವನ್ನು ನೋಡಿ ಕೂಲಂಕುಷವಾಗಿ ಭರ್ತಿ ಮಾಡಿ ನಿಧಾನಕ್ಕೆ ತಾವು ಪರಿಶೀಲಿಸಿ ಕೊಡಬೇಕಾಗಿರುತ್ತೆ. ಯಾಕೆ ಪದೇ ತಪ್ಪನ್ನ ಮಾಡಬೇಡಿ ಅಂತ ಹೇಳ್ತಾ ನನ್ನ ಈ ಒಂದು ಕಳಕಳಿ ವಿನಂತಿ, ಎಲ್ಲರೂ ಕೂಡ ಫಾರ್ಮ್ನ ಭರ್ತಿ ಮಾಡಿ ಕೊಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ತಾವೆಲ್ಲ ಶೇರ್ ಮಾಡ್ತೀರಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.